ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಇವತ್ತು ಹೇಳ್ಕೊಡ್ತಿರೋದು ಡಬಲ್ ಕಂಬ ಆರ್ಚ್. ಅದಕ್ಕೆ ಬೇಕಾಗಿರೋದು ಈ ಥರ ಬಾರ್ಡ್ರು ಅಥವಾ ಜಿಗ್ಜಾಗ್ ಮಾಡಿರೋ ಸೀರೆ. ಆರೆಳೆ ದಾರ ಹೇಗೆ ತೊಗೋಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಹಾಗೆ ನೀಡಲ್ ಟುಲಿಪ್ ಜಪಾನು 0.75 mm 11 ಆದರೂ ನಡೆಯುತ್ತೆ ಫ್ರೆಂಡ್ಸ್. ಈಗ ಮೊದಲಿಗೆ ಥ್ರೆಡ್ಗೆ ನಾಟ್ ಹಾಕ್ಕೊಂಡು ಬಟ್ಟೆ ಅಥವಾ ಲೇಸ್ಗೆ ಬ್ಯಾಕ್ ಸೈಡ್ ಬರೋ ಥರ ಇಟ್ಕೋಬೇಕು. ಹುಕ್ಕು ನಿಮ್ಮ ಸೈಡ್ ಇಟ್ಕೋಬೇಕು. ಅಂದರೆ ತುಲಿಪ್ ಜಪಾನ್ ಅನ್ನೋ ವರ್ಡು ನಿಮ್ಮ ಸೈಡ್ ಬಂದರೆ ಹುಕ್ಕು ನಿಮ್ಮ ಸೈಡ್ ಬರುತ್ತೆ. ಈಗ ಬಟ್ಟೆಗೆ ನೀಡಲ್ ಹಾಕಿ ದಾರ ತಂದು ಮೊದಲಿಗೆ ಒಂದು ಲಾಕ್ ಮಾಡ್ಕೊಬಿಡೋಣ. ಮತ್ತು ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ, ಆವಾಗ ಗ್ರಿಪ್ಪಾಗಿ ಲಾಕ್ ಕೂರುತ್ತೆ ನೋಡಿ. 2 ಟೈಮ್ಸ್ ಲಾಕ್ ಆದಮೇಲೆ ಈಗ ಬೇಸ್ ಹಾಕ್ಕೊಳ್ಳೋಣ. ಬೇಸ್ ಅಂದರೆ ಚೈನ್ಸ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕಿದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮೆಜರ್ ನೋಡ್ಕೊಳ್ಳಿ. ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿದ್ದಾರಂತಂದು ಈಗ ಲಾಕ್ ಮಾಡಿ. ಮತ್ತೆ ಲಾಕ್ ಆಯಿತು. ಲಾಕ್ ಆದಮೇಲೆ ಮತ್ತೆ ಈಗ 3 ಚೈನ್ ಮಾಡ್ಕೊಳ್ಳೋಣ. 1 2 3 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ 4 ಚೈನ್ ಹಾಕ್ಕೊಳ್ಳಿ, ಆಮೇಲೆ 3 ಚೈನ್ ಹಾಕ್ಕೊಳ್ಳಿ. ಈಗ 6 ತಪ್ಪಿದ್ರೆ 7 ಚೈನ್ ಹಾಕ್ಕೋಬೇಕು. ಯಾಕಂದರೆ ನಮಗೆ ಕಂಬ ಆರ್ಚ್ ಥರ ಕೊಡಬೇಕಲ್ಲ, ಅದಕ್ಕೆ 6 ತಪ್ಪಿದ್ರೆ 7. ನಾನಿಲ್ಲಿ 6 ಹಾಕ್ತಿದ್ದೀನಿ ಫ್ರೆಂಡ್ಸ್. 3 4 5 6 ಚೈನ್ ಹಾಕಿದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮೆಜರ್ ನೋಡಿಕೊಂಡು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಯು ಶೇಪಲ್ಲಿ ಬರಬೇಕು. ಮೊದಲಿಗಾದರೆ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಮೆಜರ್ ತೊಗೋತಿದ್ರಿ. ಆದರೆ ಇದು ಆರ್ಚ್ ಕೊಡೋದ್ರಿಂದ ಸ್ವಲ್ಪ ಲೂಸ್ ತೊಗೊಂಡ್ರೆ ಯು ಶೇಪಲ್ಲಿ ಬರುತ್ತೆ ನೋಡಿ. ಆ ಥರ ಯು ಶೇಪಲ್ಲಿ ಬರಬೇಕು. ಆ ಥರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಮಾಮೂಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮೆಜರ್ ತೊಗೊಂಡು ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ನೀಟಾಗಿ ನೋಡಿಕೊಂಡು ಬೇಸ್ ಹಾಕ್ಕೊಳ್ಳಿ. ಬೇಸ್ ಹಾಕಿದ್ಮೇಲೆ ಆರ್ಚ್ ಹಾಕೋಕ್ಕೆ ಈಸಿ ಆಗುತ್ತೆ ನಿಮಗೆ. ಈಗ ಲಾಸ್ಟಲ್ಲಿ ಎಂಡ್ ಹೇಗೆ ಮಾಡೋದು ನೋಡೋಣ. ಮಾಮೂಲಿ 4 ಚೈನ್ ಆದಮೇಲೆ ಈಗ ಮತ್ತೆ 3 ಚೈನ್ ಹಾಕ್ಕೋಬೇಕು. ಲಾಕ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಸೀಸರ್ ತಂದು ಕಟ್ ಮಾಡಿ ಸ್ವಲ್ಪ ಮೇಲೆ ಎಳ್ದು ದಾರನ ಟೈಟಾಗಿ ಎಳೀರಿ. ಅದನ್ನು ಲಾಸ್ಟಿಗೆ ಗ್ಲೂ ಹಾಕಿರಂತೆ ನೋಡಿ ಫ್ರೆಂಡ್ಸ್. ಇಷ್ಟೇ ಬೇಸು. ಫಸ್ಟ್ ಇವು 4 ಚೈನು, ಆಮೇಲೆ 3 ಚೈನು, ಆಮೇಲೆ 6 ಚೈನಿಗೆ ಯು ಶೇಪ್ ಬರೋ ಥರ ಹಾಕ್ಕೊಳ್ಳಿ. ಆಮೇಲೆ ಮತ್ತು 3 ಚೈನು, ಮತ್ತು 4 ಚೈನು, ಮತ್ತು 3 ಚೈನು, ಮತ್ತು 6 ಚೈನು, ಮತ್ತು 3 ಚೈನು, ಮತ್ತು 4 ಚೈನು. ನಿಮ್ಗೆ ಎಷ್ಟಾದ್ರೂ ಬೇಕಾದ್ರೂ ಬೇಸ್ ಹಾಕೋಬೋದು. ಈಗ ಮತ್ತೆ ಇನ್ನೊಂದು ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. 6 ಎಳೆ ದಾರ ನಾಟ್ ಹಾಕ್ಕೊಂಡು ಮಾಮೂಲಿ ಇಟ್ಕೊಳ್ಳಿ. ಹುಕ್ಕು ನಿಮ್ಮ ಸೈಡ್ ಬರೋ ಥರ ಇಟ್ಕೊಳ್ಳಿ ಫ್ರೆಂಡ್ಸ್. ಈಗ ಹೋಲಿಗೆ ಹೋಗಿ ಲಾಕ್ ಮಾಡಿರ್ತೀರಲ್ಲ, ಲಾಕಲ್ಲಿ ಆ ಹೋಲ್ ಇರುತ್ತಲ್ಲ, ಆ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಈಗ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಆದಮೇಲೆ ಈಗ ಚೈನ್ಸ್ ಹಾಕಿ 1 2 3 ಚೈನ್ ಆಯಿತು. ಚೈನ್ ಹಾಕಿದ್ಮೇಲೆ ಅಲ್ಲಿ ಲಾಕ್ ಹಾಕಿರ್ತೀವಲ್ಲ, ಲಾಕಲ್ಲಿ ಹೋಲ್ ಕಾಣ್ತಿದೆಯಲ್ಲ, ಆ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ಕೊಂಡು ಆ 6 ಚೈನ್ ಹಾಕಿರ್ತೀರಲ್ಲ ಅದು ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಈಗ ನೀಡಲ್ ಮೇಲೆ 3 ದಾರ ಇದೆ. ಮೊದಲಿಗೆ 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರ ಒಂದು ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 2 ದಾರ ಸೇರಿಸಿ ಒಂದು ಮಾಡಿ, ಮತ್ತು 2 ದಾರ ಸೇರಿ ಒಂದು ಮಾಡಿ.
ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ತಂದು, ಈಗ ನೀಡಲ್ ಮೇಲೆ 3 ದಾರ ಇದೆ. 3 ದಾರದಲ್ಲಿ ಮೊದಲಿಗೆ 2 ದಾರ ಒಂದು ಮಾಡ್ಕೊಳ್ಳಿ, ಆಮೇಲೆ ಇನ್ನು 2 ದಾರ ಒಂದು ಮಾಡ್ಕೊಳ್ಳಿ. ಇದೇ ಥರ ಕಂಬಗಳು ಕೂರಿಸ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನನಗೆ ಆ ಚೈನಿಗೆ ಕಂಬ ಬಂದುಬಿಟ್ಟು 12 ಕಂಬಗಳಾಗಿದ್ದಾವೆ. ನೀವು ಕೌಂಟ್ ಮಾಡಿಕೊಂಡು ಹಾಕ್ಕೊಂಡೋಗಿ. ನನಗೆ 12 ಕಂಬಗಳು ಕರೆಕ್ಟಾಗಿದೆ ಫ್ರೆಂಡ್ಸ್. ನೋಡಿ ಇದೇ ಥರ ಹಾಕ್ಕೊಂಡು ಹೋಗ್ಬೇಕು. ನೋಡಿ ಈಗ ಆರ್ಚ್ ಬಂದಿದೆ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ, ಮತ್ತು ಇನ್ನೆರಡು ದಾರ ಸೇರಿ ಒಂದು ಮಾಡ್ಕೊಳ್ಳಿ. ಈಗ ಎಲ್ಲಿಗೆ ಬರುತ್ತೆ 3 ಚೈನ್ ಇದೆಯಲ್ಲ, 3 ಚೈನಿಗೆ ಲಾಕ್ ಹಾಕಿದ್ದೀವಲ್ಲ, ಆ ಲಾಕ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಈಗ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆಯ್ತಲ್ಲ. ನೋಡಿ ಫ್ರೆಂಡ್ಸ್, ಆರ್ಚ್ ಯಾವ ಥರ ಬಂದಿದೆ, ಡಬಲ್ ಕಂಬ ಆರ್ಚ್. ಮತ್ತು ಮಾಮೂಲಿ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕಿ ಮಾಮೂಲಿ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೋಬೇಕು. ಆ 6 ಚೈನ್ ಇದೆಯಲ್ಲ, ಆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಮೊದಲಿಗೆ 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರ ಸೇರಿ ಒಂದು ಮಾಡ್ಕೊಳ್ಳಿ. ಕಂಬಗಳು 2 ಕಂಬ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ ಒಂದು ಮಾಡಿ, ಮತ್ತೆ 2 ದಾರ ಸೇರಿಸಿ ಒಂದು ಮಾಡಿ. ಇದೇ ಥರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್, ಬರುತ್ತೆ ಕಂಬ. ಆ ಚೈನ್ ಒಳಗಡೆ 12 ಕಂಬ ಆಗುತ್ತೆ ಫ್ರೆಂಡ್ಸ್, ಕರೆಕ್ಟ್ ಪರ್ಫೆಕ್ಟಾಗಿ. ನಿಮಗೆ ಎಷ್ಟಾಗುತ್ತೆ ನೋಡ್ಕೊಂಡು ಹಾಕಿ. ಫುಲ್ಲು ಟೈಟಾಗಿ ಹಾಕೋಕೆ ಹೋಗ್ಬೇಡಿ, ಜಾಸ್ತಿನೂ ಹಾಕೋಕೆ ಹೋಗ್ಬೇಡಿ. ಏನು ಗೊತ್ತಾ ಫ್ರೆಂಡ್ಸ್, ಈಗ ನೀವು 6 ಚೈನ್ ಹಾಕಿರ್ತೀರಲ್ಲ, ಅದನ್ನು ಎಲ್ಲಿಗೆ ಬರುತ್ತೆ ಮೆಜರ್ ಅಲ್ಲಿಗೆ ಹಾಕ್ಬಿಡಿ. ಯು ಶೇಪ್ ಬರೋ ಥರ ಮಾಡ್ಕೊಳ್ಳಿ. ಯು ಶೇಪ್ ಬರೋ ಥರ ಮಾಡಿದ್ರೆ ನಿಮಗೆ ಆರ್ಚ್ ನೀಟಾಗಿ ಬರುತ್ತೆ. ಈಗ ಲಾಸ್ಟಿಗೆ ಎಂಡ್ ಮಾಡೋದು ಹೇಗೆ ಅಂತ ಓಲ್ಡ್ ವೀಡಿಯೋಸಲ್ಲೆಲ್ಲ ತೋರಿಸಿರ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಗಮ್ ಹಾಕಿ ಪೇಸ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ಕಂಬ, ಡಬಲ್ ಕಂಬ ಆರ್ಚ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಲ್ಲಿಗೆ ಕುಚ್ಚುಗಳು ಬರುತ್ತೆ. 4 ಚೈನ್ ಹಾಕಿರ್ತೀರಲ್ಲ, ಅಲ್ಲಿ ಕುಚ್ಚುಗಳು ಬರುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೂ ಫ್ರೆಂಡ್ಸ್ ಕಮೆಂಟ್ ಮಾಡಿ, ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.